ಸರ್ ಇದೇನು ನಿಮ್ದು ಪಾಪ್ಯುಲಾರಿಟಿ ಈ ಕಡೆ ಸಿಟ್ಟು ಬೆಳೀತಲ್ರಿ ಇಲ್ರಿ ಮುಂದೆ ನಾನೇ ಆಗವಂತೀನಿ ರೀ ಅಂತ ಹೇಳಿದೆ ಅವ್ರಿಗೆ. ಯಾಕಿದನ್ನು ಹೇಳ್ತೀನಿ ಅಂದ್ರೆ ಈ ನೋಡ್ರಿ ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜರ ಮೆರವಣಿಗೆ ಮ್ಯಾಗ ಚಪ್ಪಲಿ ಒಗಿತಾರೆ, ಕಲ್ಲು ಒಗಿತಾರೆ ಅಂದ್ರೆ ಈ ಮಕ್ಕಳಿಗೆ ಸೊಕ್ಕ ತಿಂಡಿ ಎಟ್ಟಾಗಿದೆ ಹೇಳ್ತಾ ಇರ್ತವ್ರು. ಬಾಗಲಕೋಟ್ನಾಗ ನಮ್ಮನ್ನ 10 ಮಂದಿನ ಹಿಡಿದ್ರೆ ಹಿಂದೂಗಳನ್ನ 10 ಮಂದಿನ ಹಿಡಿಬೇಕೈತಿ. ಅದಕ್ಕೆ ಹಿಡಿಬೇಕು 10 ಮಂದಿಗೆ 10 ಮಂದಿ ಇವ್ರು ಈಕ್ವಲ್ ಮಾಡೋರು ಪೊಲೀಸರು. ಇವ್ರನ್ನ 10 ಇವ್ರನ್ನ 10 ಈ ಕಡೆ 200 ಹಿಡಿದ್ರೆ ಆ ಕಡೆ 200 ಹಿಡಿಬೇಕತ್ತ. ಕಲ್ಲು ಹೋಗೋದಾರ ಯಾರಪ್ಪ ಬಾಗಲಕೋಟ್ನಾಗ? ಚಪ್ಪಲಿ ಹೋಗೋದಾರ ಯಾರು? ಆ ಮಕ್ಕಳು ಮಸೂದ್ಯಾಗ 200 ಮಂದಿ ಕೂಡಿದಾರಲ್ಲ ಅವ್ರನ್ನ ಒದ್ದು ತಂದು ಒಳಗೆ ಹಾಕ್ಬೇಕು. ಈ ನಮ್ಮವ್ರನ್ನ ಅರೆಸ್ಟ್ ಮಾಡ್ಲಿಕ್ಕೆ ಅಡ್ಡಾಳಕತ್ತಾರೆ. ನಾ SP ಕೇಳಿದೆ, ನೀನು ಏನಿದು ನಾಟಕ ಅತ್ತನ 2 ದಿವಸ ಮಾಡೋರು ಓದ್ ಕೇಳಿದೆ ನಾ ಹಿಂಗೆ. ನೀವು ಈಗ ತಿಮ್ಮಾಪುರ ಹೇಳ್ಯಾನ, ನಮಗೇನು ಗೊತ್ತಿಲ್ಲಾರಂತ ಗೃಹ ಮಂತ್ರಿ ಹೇಳ್ಯಾನ. ಅವ್ರು ಕೇಳ್ರಿ ನಮ್ಮ ಗೃಹ ಮಂತ್ರಿಗಳಿಗೆ, ಬಾಗಲಕೋಟೆಯಲ್ಲಿ ಗಲಾಟೆ ಆಗಿದೆ ಗೊತ್ತಿಲ್ಲ, ತುಮಕೂರಿನಲ್ಲಿ ಹೊಡೆದಾಟ ಆಗಿದೆ ಗೊತ್ತಿಲ್ಲ, ಗಾಂಜಾ ಅಫೀಮ್ ಹಿಡಿದಾರೆ ಮೈಸೂರಿನಲ್ಲಿ ಗೊತ್ತಿಲ್ಲ. ತಿಳ್ಕೊಂಡು ನಾ ಹೇಳ್ತೀನಿ, ಇದು ಗೃಹ ಮಂತ್ರಿ ಒಬ್ಬರೇ ಬಾಯಿ ಬಿಚ್ಚದ ಇಲ್ಲಿ ತನ ಹಿಂದೂ ಪರವಾಗಿ ಶಿವಾಜಿ ಮಹಾರಾಜರ ಬಗ್ಗೆ ಚಪ್ಪಲಿ ಒಗೆದಿದ್ದು ತಪ್ಪು ಅಂತ ಹೇಳಿ ಒಬ್ಬರೇ ಲೀಡರ್ ಹೇಳಲ್ಲ. ಅವ ಏನು ಹೇಳಿದ್ರು ಗುರ್ತೈತೆ ನತ್ತಿಣ್ಣಿ ಒಳಗೆ ಸಂತೋಷ್ ಲಾಡ್ ಅವರು ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಅಫ್ಜಲ್ ಖಾನನ ಹೆಂಗೆ ಹಿಡಿಬೇಕಂತ ಹೇಳಿ ಒಬ್ಬ ಮುಸ್ಲಿಂ ಗೈಡ್ ಮಾಡದಂತ. ಎಟ್ರ ನಾಚಿಕೆ ಮಾನ ಬಿಟ್ಟು ಇವರು ಅವತ್ತ ಮರಾಠ ಸಮಾಜದವರು ಆರತಿ ಬೆಳಗಿದ್ರು ಅವನಿಗೆ, ತಳಗಿಳಿ ಅಂದ್ರು ಅವರು. ನಮ್ಮ ಸಮಾಜ ಮರ್ಯಾದೆ ಕೆಳಗಿಳಿದು ಅಲ್ಲಿ ಶಿವಾಜಿ ಮಹಾರಾಜರಿಗೆ ಅಫ್ಜಲ್ ಖಾನ್ ಹೊಡಿಬೇಕಾದ್ರೆ ಅವ್ರ ಸೈನ್ಯದಲ್ಲಿ ಯಾವ್ದಾರು ಒಂದು ಹೆಸರು ಹೇಳ್ಬಿಡ್ತಾರೆ. ಮೈಬೂಬ್ ಸಾಬ್ರು ಹೇಳ್ತಾರೆ, ಗೈಬೂಬ್ ಸಾಬ್ರು. ಅವ ಹೇಳದತ್ತ ಶಿವಾಜಿ ಮಹಾರಾಜರು ಹಿಂಗೆ ಚುಚ್ಚಿದ್ರ. ಇವ್ರಿಗೇನು ಸ್ವಾಭಿಮಾನೇ ಬಿಟ್ಬಿಟ್ಟವು ಇವ್ರು ರಾಜಕಾರಣಿಗಳು. ನಾನು ವಿಧಾನಸಭಾದಾಗ ನೋಡ್ತೀನಿ ಏನೇನು ಮಾತಾಡ್ತಾರೋ ಏನು, ಯಾರೂ ಹಿಂದೂ ಪರವಾಗಿ ಮಾತಾಡಿದ್ರು. ಈಗ ನನಗೂ ಯಾರು ವಿಧಾನಸಭೆ ಒಳಗೆ ನಾ ಈ ಕಡೆ ಇವ್ರಿಗೂ ಬೈತಿರ್ತೀನಿ, BJP ಅವರಿಗೆ, ಯಾಕೆ ಸುಮ್ಮ ಕೂತಿರು, ಯಾಕನು ಕೂತಂಗ ಮಾತಾಡಿ, ಸ್ವಲ್ಪ ಮಾತಾಡೋದು ಇಲ್ಲ, ಬೇರೆ ಮಾತಾಡೋದಪ್ಪ. ಯಾಕಂದ್ರೆ ಧರ್ಮದ ವಿಚಾರ ಬಂದಾಗ ನಾವು ಯಾರಿಗೆ ಎಷ್ಟು ಕೇಸ್ ಹಾಕ್ತಾರೆ ಹಾಕ್ಲ್ರಿ, ನೀವು ಎಷ್ಟು ಹಾಕೋರಿದ್ರೆ ಹಾಕರಿ. 2028 ನಮ್ಮ ಸರ್ಕಾರ ಬರೋದು ಮೊದಲೇ ಕ್ಯಾಬಿನೆಟ್ನಾಗ ಎಲ್ಲ ಹಿಂದೂಗಳ ಮೇಲಿನ ಕೇಸನ್ನು ವಾಪಸ್ ತೆಗೆದುಕೊಳ್ಳುವ ನಿರ್ಣಯ ಫಸ್ಟ್. ಯಾರ ಹಿಂದೂಗಳ ಕಾರ್ಯಕರ್ತರ ಹತ್ಯೆ ಆಗಿದೆಲ್ಲ ಅವ್ರ ಮನೆಗೆ 25 ಲಕ್ಷ ರೂಪಾಯಿ. ಮೂರನೇದು, ಗಣಪತಿ ಮತ್ತು ಹಿಂದೂ ದೇವಸ್ಥಾನಗಳ ಮೇಲೆ ಯಾರ್ಯಾರು ಕಲ್ಲು ಇಲ್ಲಿವರೆಗೆ ಯಾವ್ಯಾವ ಮಸೂತಿಯಿಂದ ಬಿತ್ತಾವು ಅವೆಲ್ಲ ಲೆಕ್ಕ ತಗೊಂಡು ಅವು ಮುನ್ಸಿಪಾಲ್ಟಿ ಗ್ರಾಮ ಪಂಚಾಯತಿ ಪರ್ಮಿಷನ್ ಅದಾವೋ ಇಲ್ಲೋ, ಟ್ಯಾಕ್ಸ್ ತುಂಬ್ಯಾರೋ ಇಲ್ಲೋ, ನೀರಿನ ಕರ ತುಂಬ್ಯಾರೋ ಇಲ್ಲೋ, ತುಂಬೇಲ್ಲ ಅಂದ್ರೆ JCB ಹಾರಾಡ್ರಿ. 2028 ತನ ನೀವು ಯಾರ್ಯಾರು ಕೇಸ್ ಹಾಕೋರು ನೀವು ಹಾಕ್ಸ್ರಿ. 28ಕ್ಕೆ ನೀವು ಅವ್ರು ಯಾರು ಬ್ಯಾನ್ ಹತ್ತಿರಲ್ಲ ಅವ್ರ ಜೋಡ ನೀವು JCB ಒಳಗೆ ಹೋಗ್ಬೇಕಾಗ್ತದೆ. ಇನ್ನು ನಡೆಯೋದಿಲ್ಲ. ಈಗ ಈ ಆಡಳಿತ ಬರಲಿಲ್ಲ ಅಂದ್ರೆ ಇನ್ನು ಹಿಂದೂಗಳು ಬಾಂಗ್ಲಾದೇಶಿಯರು ಎಷ್ಟು ಮಂದಿ ಅದಾರ ಇವತ್ತು ಬೆಂಗಳೂರಿನಾಗ. ರೋಹಿಂಗ್ಯಾಗಳು ಒಂದು ಕೆಟ್ಟ ಖತರ್ನಾಕ್ ನೀಚ ಜಾತಿ ರೋಹಿಂಗ್ಯಾ ತೊಂದೈತಿ. ಬರ್ಮಾದಲ್ಲಿ ಒಬ್ಬ ಬೌದ್ಧ ಭಿಕ್ಷುಕ ಅವ್ರನ್ನೆಲ್ಲ ದೇಶದಿಂದ ಹೊರಗೆ ಹಾಕದ. ಒಬ್ಬ ಭಿಕ್ಷುಕ ಮನಸ್ಸು ಮಾಡಿದ್ರೆ ಅವ್ರು ಎಲ್ಲ ನೋಡಿ ಇವತ್ತ ಪಶ್ಚಿಮ ಬಂಗಾಳದಲ್ಲಿ ಒಳಗೆ ಬಂದಾರ, ಕಾಶ್ಮೀರ್ನಾಗ ಸೇರ್ಯಾರ. ಬೆಂಗಳೂರಿನಾಗನೇ 4 ರಿಂದ 5 ಲಕ್ಷ ಜನ. ಮೊನ್ನೆ ಪೊಲೀಸ್ ನನಗೆ ಕೊಟ್ಟಂತ ಮಾಹಿತಿ, ಒಬ್ಬ ಆಫೀಸರ್ ಹೇಳ್ತಾರೆ 4-5 ಲಕ್ಷ ಜನ ಅದಾರಿ, ಸುಮ್ಮನೆ ನಾವು ಫೇಕ್ ವಿಧಾನಸಭೆಗೆ ಅಂಕಿ ಸಂಖ್ಯೆ ಕೊಡ್ತೀವಿ. ನೀವು ಜಾಗೃತಿ ಆಗದಿದ್ರೆ, ಹಿಂದೂಗಳು ಒಂದಾಗದಿದ್ರೆ
ನಾವು ಬಾಂಗ್ಲಾದೇಶನ ರೋಹಿಂಗ್ಯಾಗಳನ್ನ ಈ ದೇಶದಿಂದ ಒದ್ದು ಹೊರಗೆ ಹಾಕಲಿಲ್ಲ ಅಂದರೆ ನಾವು ಹಿಂದೂಗಳು ಜೀವನ ಮಾಡಲಿಕ್ಕಾಗೋದಿಲ್ಲ. ಅವರು ದೇಶದ್ರೋಹಿ ನೋಡ್ರಿ, ಇವತ್ತೇ ಒಂದು ಪತ್ರಿಕೆ ಒಳಗೆ ಬಂದದ. ಏನು ಹೊರಗಿಂದ ಬಂದಾರಲ್ಲ ಈಗ ಮತ್ತೆ ಭಯೋತ್ಪಾದನೆ ಈ ರಾಜ್ಯದಲ್ಲಿ ದೇಶದಲ್ಲಿ ಪ್ರಾರಂಭ ಮಾಡ್ಲಕತ್ತಾರೆ. ಅದಕ್ಕೆ ಹಿಂದೂ ಸಮಾವೇಶ ಇವತ್ತು ದೇಶದಲ್ಲಿ ಯಾಕೆ ಆಗ್ತಾ ಇದೆ ಅಂದ್ರೆ ನಾವೆಲ್ಲ ಇನ್ನು ಜಾತಿ ಬಿಡಬೇಕು. ಜಾತಿ ಮತ ನಮ್ಮ ಮನ್ಯಾಗ ಆಪರೇಷನ್ ಸಿಂಧೂರ್ ಆಯ್ತಲ್ಲ, ಎಲ್ಲಿ ಪಹಲ್ಗಾಂವದಲ್ಲಿಲ್ರಿ, ಪಹಲ್ಗಾಮ್ ಅಲ್ಲಿ ಏನು ಕೇಳಿದ್ರಿ ಶ್ರೀಕಾಂತ್ಜಿ? ನಿನ್ನ ಜಾತಿ ಕೇಳಿದ್ರು, ನಿಂದು ಪ್ಯಾಂಟ್ ಉಚ್ಚಿ ತೆಗೆದು ನೋಡಿದ್ರು. ಹೌದಾ? ಇದು ಸತ್ಯ. ಪಾಪ ಹೆಣ್ಮಕ್ಳು ಕುಂಕುಮ ನೋಡಿದ್ರು. ಅಲ್ಲಿ ಏನಾರೇ ಪಂಚಮಸಾಲಿ ಅನ್ನೋ ಅಂತ ಕೇಳಿದ್ರೇನು? ನೀನು ಕುರುಬ್ರ ಅಂತ ಕೇಳಿದ್ರ? ನೀ ಎಸ್ ಸಿ ಎದಿ ಅಂತ ಕೇಳಿದ್ರ? ನಿನ್ನೆ ಮಹಾರಾಷ್ಟ್ರದಾಗ ಮುನ್ಸಿಪಾಲ್ಟಿ ಎಲೆಕ್ಷನ್ ಆಗೈತೆ. ಒಂದು ಮುನ್ಸಿಪಾಲ್ಟಿ ಒಳಗೆ ಇಸ್ಲಾಂ ಪಾರ್ಟಿ ಅಂತೇಳಿ AIM ಪಾರ್ಟಿ ಮೆಜಾರಿಟಿ ಬಂದದಲ್ಲಿ. ಆಕಿ ಮೇಯರ್ನ ಹಿಂದೆ ಫೋಟೋ ಯಾವ ಇರಬೇಕು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಫೋಟೋ ಇರ್ಬೇಕಿಲ್ಲ, ಅದರ ಗಾಂಧೀಜಿ ಇರ್ಬೇಕಿಲ್ಲ, ಯಾರ್ದೈತಿ ಇವತ್ತ? ಹಂಗಾದ್ರೆ ದಲಿತರು ನೀಮ್ ಭೀಮ್ ಬಾಯಿ ಬಾಯಿ ಅತ್. ನೀಮ ಅಂದ್ರೆ ಅವರು ಸಾಬರು, ಭೀಮ್ ಅಂದ್ರೆ ನಮ್ಮವರು. ಬಾಯಿ ಮಾಡಿ ದೇಶವನ್ನ. ಅದಕ್ಕೆ ಅಂಬೇಡ್ಕರ್ರು ಯಾಕೆ ಇವತ್ತು ಪ್ರಸ್ತುತ ಅದಾರಂದ್ರೆ ಅವ್ರು ಅವಾಗೇ 44ರಾಗೆ ಅವ್ರ ಇತಿಹಾಸ ಓದಿಬಿಟ್ಟಾರ. ಅಂಬೇಡ್ಕರ್ ಎಂಥ ಒಂದು ಒಂದು ಆಫರ್ ಬಂದಿತ್ತಂದ್ರೆ ಹೈದರಾಬಾದ್ ನಿಜಾಮ್ ಕರೆದು ಅಂಬೇಡ್ಕರ್ ಹೇಳ್ತಾನೆ, ನಿನ್ನ ದಲಿತರನ್ನ ಎಲ್ಲ ತಗೊಂಡು ಇಸ್ಲಾಂಗೆ ಸೇರಿಬಿಡು, ಅರ್ಧ ನಾನು ಆಸ್ತಿ ಕೊಡ್ತೀನಿ ಅಂತ. ಅವಾಗ ಹೈದರಾಬಾದ್ ನಿಜಾಮನ ಆಸ್ತಿ ಕಿಮ್ಮತ್ತು ಎಷ್ಟು? ಅವಾಗ ನಾ ಮಾತಾಡಕತ್ತಿದ್ದು 250 ರೂಪಾಯಿಗೆ ತೊಲಿ ಬಂಗಾರ ಇದ್ದಾಗ 1,00,000 ಕೋಟಿ. ಅವಾಗ ಅರ್ಧ ಏನಾರೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆಸ್ತಿ ತಗೊಂಡು ಇಸ್ಲಾಂ ಧರ್ಮ ಸೇರಿದ್ರ ನೀವು ಇವತ್ತೇನು ಭಗವಾ ಜೆಂಡ ಕುಂಕುಮನ ಹಚ್ಚೋರು ಒಬ್ಬರು ಈ ದೇಶನಾಗ ಉಳಿತಿದ್ದಿಲ್ಲ. ಇವತ್ತು ಹಿಂದೂಗಳು ಉಳಿಬೇಕಾದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಒಂದು ದೊಡ್ಡ ಕೊಡುಗೆ ಭಾರತಕ್ಕಿದೆ. ಇದು ಇತಿಹಾಸ. ಇದೇನು ನಾನು ಹುಟ್ಟಿಸ್ಕೊಂಡು ಹೇಳುವುದಿಲ್ಲ, ನೀವು ಓದೇ ಇಲ್ಲ, ಅಂಬೇಡ್ಕರ್ದು ಓದೇ ಇಲ್ಲ. ನೀವು ಹಳ್ಳಿ ಮಳ್ಳಿ ಅದೇ ನೀರುನ ಚಾಚಾ ನೀರು, ಗುಲಾಬಿ ಹೂವು, ಮಕ್ಕಳ ದಿನಾಚರಣೆ ಅಕ್ಟೋಬರ್ 2 ತಿರುಗಿಸೋದು, ಜೈ ಬಾಪೂಜಿ ಜೈ ಬಾಪೂಜಿ. ಅಂಬೇಡ್ಕರ್ ಇನ್ನೊಂದು ಮಾತಾಡ್ತಾರೆ, ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಗಾಂಧಿ ಮತ್ತು ನೆಹರೂಂದಲ್ಲ, ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ನೇತಾಜಿ ಸುಭಾಷ್ ಚಂದ್ರ ಬೋಸ್ರ ಭಯದಿಂದ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತು. 2ನೇ ವರ್ಲ್ಡ್ ವಾರ್ನಾಗ ಇಂಗ್ಲೆಂಡ್ ಪೂರ್ತಿ ದಿವಾಳಿ ಆಗಿತ್ತು. ಅವಕ್ಕೆ ರೊಕ್ಕ ಇದ್ದಿದ್ದಿಲ್ಲ ಪಗಾರ ಮಾಡ್ಲಕ್ಕ. ಅವಾಗ ಆಜಾದ್ ಹಿಂದತ್ತೇನು ಫೌಜ್ ಕಟ್ಟದ್ರಲ್ಲ ನೇತಾಜಿ ಸುಭಾಷ್ ಚಂದ್ರ ಬೋಸ್ರು, ಅವ್ರು ಏನಾರೇ ಅಟ್ಯಾಕ್ ಮಾಡಿಬಿಟ್ರೆ ನಾವು ಉಳಿದು. ಯಾಕೆ ಇರೋರೇ ಅವರು ಇಡೀ ಭಾರತದಲ್ಲಿ 1,00,000 ಜನ ಇದ್ರು ಪೊಲೀಸ್. ಅವೇನೋ ನಮ್ಮ ಬ್ರಿಟಿಷ್ ಅಧಿಕಾರಿಗಳು, ಇವು ನಮ್ಮಕ್ಕೆ ಬರೀ ಇಟ್ಟು ರೊಕ್ಕ ಕೊಟ್ರೆ ಹೆಂಗೆ? ಎಲ್ಲ ಮೊದಲಿಡಿದು ಶಿವಾಜಿ ಮಹಾರಾಜನ ಹೊಡೆದವ್ರು ಯಾರೂ ಅಲ್ಲ, ಅವರು ಮನೆಯಾಗೆ ವಿಷ ಹಾಕಿದವ್ರು. ಸಂಗೊಳ್ಳಿ ರಾಯಣ್ಣನ ಹೊಡೆದವ್ರು ಯಾರೂ ಅಲ್ಲ, ಅವ್ರ ಸಮಾಜದವರೇ. ವೀರರಾಣಿ ಕಿತ್ತೂರು ಚೆನ್ನಮ್ಮನ ಹಿಡಿದು ಕೊಟ್ಟವ್ರು ಯಾರು? ನಮ್ಮವರೇ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿನ ಹಿಡಿದು ಕೊಟ್ಟವ್ರು ಯಾರು? ನಮ್ಮವರೇ. ಇತಿಹಾಸ ನೀವು ತೆಗೆದ್ರೆ ಎಲ್ಲ ಇತಿಹಾಸನಾಗ ಬರೇ ಇದೆ ನಮ್ಮದು. ಮಹಾಭಾರತ ರಾಮಾಯಣ ತೆಗೆದ್ರೆ ಬರೀ ಅಣ್ಣತಮ್ಮರದೇ. ಅಲ್ಲಿಂದ ಹಿಡಿದು ಇಲ್ಲಿ ತನ ನಮ್ಮ ಶಿವಾನಂದ ಪಾಟೀಲ್ರು ಭಾಳ ಚಲೋ ಮಾತಾಡಿದ್ರು, ನಮ್ಮ ಹಿಂದಿನ JDP ಸದಸ್ಯರು. ಇವತ್ತು ಜನ ಜಾಗೃತಿ ಆಗಿದೆ, ನಾವೆಲ್ಲ ಒಂದಾಗಬೇಕು. ಇನ್ನು ಮ್ಯಾಗ ಹಿಂದೂ ಸಮಾಜದ ಕಾರ್ಯಕ್ರಮ ಇವತ್ತು ನೋಡಿ, ಇವತ್ತು ಜನ ಒಂದು 10,000 ಜನ ಇರ್ಬೇಕಿಲ್ಲ. ಇದನ್ನು ನೋಡಿಬಿಟ್ರೆ ಭಾಳ ಚಲೋ ಮಾತಾಡೋರು ಅವ್ರಿಬ್ರು ಗುರುಗಳು. ಅವರು ಗುರುಗಳು ಹೊಡೆದಾರ, 6 4 ಹೊಡೆದಾರ. ನಾವೇನು ಹೊಡೆಯುವಂಥದ್ದೇನು ಉಳಿದಿಲ್ಲ. ಅದಕ್ಕೆ ನಾ ಇಷ್ಟೇ ವಿನಂತಿ ಮಾಡ್ಕೋತೀನಿ ಬಂಧುಗಳೇ, ಇವತ್ತಿಷ್ಟು ಪ್ರೀತಿ ಭಕ್ತಿ ಇವತ್ತೇನು ನೀವು ಪಾಪ ಅವ್ರ ಕಾರ್ಯಕರ್ತರು ಏನು ಹೇಳಿದ್ರಲ್ಲ, ಅವ್ರು ಭಾಳ ಕಷ್ಟ ತಗೊಂಡು ಇಷ್ಟು ಒಂದು ಸಮಾವೇಶ ಮಾಡಬೇಕಾದ್ರೆ ಸಾಮಾನ್ಯ ಇಲ್ಲ.
ಅದಕ್ಕಿನ್ನ ಮ್ಯಾಗ ಯಾರೇ ಸಮಾವೇಶ ಮಾಡ್ತಾರಂದ್ರೆ ನಿಮ್ಮ ಮನೆಗೆ ಬಂದ್ರಂದ್ರೆ ಒಂದು 100 ರೂಪಾಯಿ ಕಾಣಿಕೆ ಕೊಡುವಂಥದ್ದು ನೀವು ಕಲೀರಿ, ಅವ್ರಿಗೆ ಸಪೋರ್ಟ್ ಮಾಡಿರಿ. ನೀವೇನು ಎಲ್ಲರೂ ತೊಗೊಂಡು AK-47 ತೊಗೊಂಡೋಗಿ ಅಲ್ಲೇನು ಹೊರಗೆ ನಿಂದಿರ್ಬೇಕಾಗಿ ಇವತ್ತು ನೋಡಿದ್ರಲ್ಲ ನಾವು ಏನೋ ಒಳ್ಳೆಪ್ಪ ಸೈನಿಕರಿಗೆ ಏನೋ ಗೌರವ ಸಲ್ಲಿಸಿ ಬಂತೀವಿ. ಯಾರ ಹೆಸರು ಅವರು? ದಿಲೀಪ್ ಪೋತ್ರಾಜ. ನೋಡು, ಕೆಲವೊಂದು ಮಂದಿ ಹೇಳ್ತಾರ ಸೈನಿಕರ ಬಗ್ಗೆ ಮಾತಾಡ್ತಾರ, ಪೊಲೀಸರ ಬಗ್ಗೆ ಮಾತಾಡ್ತಾರ. ಒಮ್ಮೆ ಅಸೆಂಬ್ಲಿಯಾಗ ಇದೇ ಬತ್ತು, ನಾವು MLC ಇದ್ದಾಗ ಒಬ್ಬ ಸಿದ್ದರಾಮಯ್ಯನವರ ಒಬ್ಬ ಪತ್ರಿಕಾ ಕಾರ್ಯದರ್ಶಿ ಹೇಳ್ದ, ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದ. ಏನವರು ಸೈನಿಕರು ಭಾಳ